ನಮಸ್ತೆ ಗೆಳೆಯರೆ. ನಾವು ಸ್ತ್ರೀ ರಕ್ಷಾ ವತಿಯಿಂದ ಭಾರತದಲ್ಲಿ ಯಾರೂ ಇದುವರೆಗೂ ಯೋಚಿಸದೇ ಇರುವಂತಹ ಕರ್ನಾಟಕದಲ್ಲೇ ಆರಂಭ ಆದಂತಹ ಹೆಣ್ಣ ನಿಂದನೆಗಳ ವಿರುದ್ಧ ಪಣತೊಟ್ಟು ನಿಂತಿದ್ದೇವೆ. ಜಿಲ್ಲೆಗೆ ಹಲವಾರು ಜನ, ತಾಲೂಕಿಗೆ ಕೆಲವು ಜನ ಎಲ್ಲ ನಮ್ಮೊಡನೆ ಕೈ ಜೋಡಿಸಿದ್ದಾರೆ. ನಮ್ಮೊಡನೆ ಕೈ ಜೋಡಿಸೋದು ಅಂದರೆ ಯಾವುದೇ ಮೆಂಬರ್ಶಿಪ್ ಇಲ್ಲ, ಹಣವಿಲ್ಲದ, ಹಣವಲ್ಲದ, ಹಣ ಬಳಸದ, ಹಣ ಬಯಸದ ಒಂದು ಸಂಘಟನೆ ಇದು. ಇದಕ್ಕೆ ಯಾವ ರಿಜಿಸ್ಟ್ರೇಷನ್ ಇಲ್ಲ. ಇದೊಂದು ಮನಸ್ಸಿನ ಭಾವನೆಗಳ ಜೊತೆ ಬಂಧನ ಆಗಿರುವಂತಹ ಒಂದು ಹೂವಿನ ಮಾಲೆ. ಸ್ತ್ರೀ ರಕ್ಷಾ ದೇವರಕ್ಷಾ. ಅದು ನಮ್ಮ ಕರ್ನಾಟಕವನ್ನ ಭುವನೇಶ್ವರಿಗೆ ಹೋಲಿಸುತ್ತೇವೆ, ಭಾರತವನ್ನ ಭಾರತಾಂಬೆಗೆ ಹೋಲಿಸುತ್ತೇವೆ, ಭೂಮಿಯನ್ನ ತಾಯಿಗೆ ಹೋಲಿಸುತ್ತೇವೆ, ನದಿಯನ್ನ ಮಾತೆ ಎಂದು ಕರೆಯುತ್ತೇವೆ. ಗಂಗಾ ಸಿಂಧುಶ್ಚ ಕಾವೇರಿ ಯಮುನಾ ಚ ಸರಸ್ವತಿ ರೇವಾ ಮಹಾನದಿ ಗೋದಾ ಬ್ರಹ್ಮಪುತ್ರ ಪುನಾತ್ಮಾಂ ಅಂತ ಕರಿತೀವಿ. ಮತ್ತೆ ಅದಕ್ಕೂ ರಾಗ ಎಳಿಬಿಡಿ. ಬ್ರಹ್ಮಪುತ್ರ ಅಂದ್ರೂ ಕೂಡ ಅದು ಬ್ರಹ್ಮನ ಮಗಳು ಅಂತ ಅರ್ಥ. ನದಿ ಅಂದಮೇಲೆ ಅದು ಹೆಣ್ಣಷ್ಟೇ. ಕೃಷ್ಣಾ ನದಿ ಯಾವ ಹೆಣ್ಣು ಅದು ಅಂತ ಕೆಲವರು ಕಮೆಂಟ್ ಹಾಕ್ಬೋದು. ಕೃಷ್ಣವೇಣಿ ಆ ನದಿಯ ಹೆಸರು, ಕೃಷ್ಣವೇಣಿ ಅಂತ. ಹೀಗೆ ಇರೋಗ ಇವಾಗ ಫೇಸ್ಬುಕ್ ಅಲ್ಲೊಂದು ವಿಡಿಯೋ ನೋಡಿ ಕರುಳು ಚುರ್ರಂತು. ನಾವು ಯಾವಾಗಲೂ ಹೇಳ್ತೀವಿ ನಮ್ಮ ಸ್ತ್ರೀ ರಕ್ಷಾದಳ, ಯಾರು ಅಮ್ಮ ಅಕ್ಕ ಬೈತಾರೋ ಆ ಮಗನೇ ಈ ಮಗನೇ ಅಂದ ತಕ್ಷಣ ಕಂಡವರ ತಾಯಿಯನ್ನ ಅಪಮಾನಿಸಿದ ಹಾಗೆ, ನನ್ನ ಮಗನೇ ಅಂತ ಕರೆದ್ರೆ ಅವ್ರ ತಾಯಿನ ಅಗೌರವಿಸಿದ ಹಾಗೆ. ಇಂಥ ಪದಗಳ ಪ್ರಯೋಗ ಸೆಲೆಬ್ರಿಟೀಸ್ ಇಂದ ಹಿಡಿದು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಹಿಡಿದು ಮಿನಿಸ್ಟರ್ಸ್ ಇಂದ ಹಿಡಿದು ಎಲ್ಲರೂ ಬಳಸೋಕೆ ಶುರು ಮಾಡಿದ್ರು. ಪೊಲೀಸ್ ಸ್ಟೇಷನಲ್ಲಿ, ನಾವು ಮಡಿವಾಳ ಪೊಲೀಸ್ ಸ್ಟೇಷನಲ್ಲಿ ಒಂದ್ಸಲ ಹೆಣ್ಣ ನಿಂದನೆ ಮಾಡೋದಿಲ್ಲ ಅಂತ ಪೊಲೀಸರ ಕೈಲಿ ಪ್ರತಿಜ್ಞೆ ಮಾಡಿಸಿದ್ವಿ. ನೀವು ಹೆಣ್ಣ ನಿಂದನೆ ಮಾಡೋರ ಕಾಲರ್ ಹಿಡ್ಕೋಬಹುದು. ಅಮ್ಮ ಅಕ್ಕ ಬೈದ ತಕ್ಷಣ ಅದು ಯಾವುದೇ ಯೂನಿಫಾರ್ಮ್ ಇರಲಿ, ಕಾಲರ್ ಹಿಡ್ಕೊಂಡು ನಮ್ಮ ತಾಯಿ ಹೆಂಗೋ ಬೈದೆ ಅಂತ ಕೇಳಬಹುದು. ಯಾಕಂದ್ರೆ ಅಮ್ಮ ನಮ್ಮ ಭಾರತೀಯ ಸಂವಿಧಾನದಲ್ಲಿ ಒಬ್ಬ ಟೆರರಿಸ್ಟ್ ಆದ್ರೂ ಕೂಡ, ಒಬ್ಬ ಕಳ್ಳ ಆದ್ರೂ ಕೂಡ, ಒಬ್ಬ ಕಟುಕ ಆದ್ರೂ ಕೂಡ ಅವ್ರ ತಾಯಿನ ಅರೆಸ್ಟ್ ಮಾಡೋದಿಲ್ಲ, ಆ ಮನುಷ್ಯನನ್ನೇ ಅರೆಸ್ಟ್ ಮಾಡೋದು. ಅದು ಸಂವಿಧಾನ. ಮತ್ತೆ ಇವ್ರಿಗೆ ಯಾರು ಹಕ್ಕು ಕೊಟ್ರು ಅಮ್ಮ ಅಕ್ಕ ಅಂತ ಬೈಯೋದಿಕ್ಕೆ? ಅಷ್ಟೇ ಅಲ್ಲ, ಅಶ್ಲೀಲವಾದ ಕಾಮೆಂಟ್ಸ್ ಹಾಕೋದಿಕ್ಕೆ. ನಮ್ಮ ಕರ್ನಾಟಕದ ರತ್ನಗಳು ಅನೌನ್ಸ್ ಮಾಡಿರೋವು ಅನೇಕ ಇರ್ಬೋದು. ನಮಗ್ ಗೊತ್ತಿರೋ ಹಂಗೆ ಕರ್ನಾಟಕದ ರತ್ನ, ಯಾವುದೇ ರತ್ನ, ಮರಕತ ಮಾಣಿಕ್ಯ ವಜ್ರ ವೈಡೂರ್ಯ ಗೋಮೇಧಕ ಪುಷ್ಯರಾಗ, ಯಾವುದೇ ರತ್ನ ಆಗಿರ್ಬೋದು, ಅದೊಂದು ಕರ್ನಾಟಕ ಕನ್ನಡಾಂಬೆಯ ಕಿರೀಟದ ರತ್ನ ಆಗಿರ್ಬೋದು. ಅದಕ್ಕೆ ಯಾರು ಘೋಷಿಸಬೇಕಾಗಿಲ್ಲ. ಅಂತಹ ಮಕ್ಕಳಲ್ಲಿ ಒಂದು ಕೆಚ್ಚದೆಯ ಕನ್ನಡತಿ ಅನು ಅಕ್ಕ ಅಂತ ಎಲ್ಲರೂ ಕರೀತಾರೆ. ಪಾಪ ತುಂಬಾ ಒಳ್ಳೆ ಹುಡುಗಿ. ಆ ಹುಡುಗಿ ನೋಡಿದಾಗೆಲ್ಲ ನನಗೆ ತೆರೆಸಾ ಅಂತವರೆಲ್ಲ ಜ್ಞಾಪಕ ಬರ್ತಾರೆ. ಆ ಹುಡುಗಿಗೆ ನಮ್ಮ ತರ ವಿರೋಧಿಗಳಿಲ್ಲ. ಆ ಹುಡುಗಿ ಯಾವ ಸೆಲೆಬ್ರಿಟಿ ಹತ್ರನೂ ಹೋಗಿ ಮಗು ತರ ಮಾತಾಡುತ್ತೆ. ತನ್ನ ಕೆಲಸ ಏನೋ ಸ್ಕೂಲುಗಳನ್ನೆಲ್ಲ ರೀಕನ್ಸ್ಟ್ರಕ್ಟ್ ಮಾಡೋದು. ಸರ್ಕಾರ ಕೂಡ ವೋಟ್ ಹಾಕಿಸ್ಕೊಂಡು ಏನೂ ಮಾಡದೇ ಇರುವಂತ ಕೆಲಸನ ಆ ಮಗು ಮಾಡ್ತಾ ಇದೆ. ಹೊಟ್ಟೆ ತಣ್ಣಗಾಗುತ್ತೆ ಆ ಮಗು ನೋಡಿದ್ರೆ, ಕಣ್ಣು ತೇವ ಆಗುತ್ತೆ. ಯಾಕಂದ್ರೆ ಒಬ್ಬ ಹೋರಾಟಗಾರನಾಗಿ ನನಗೆ ಗೊತ್ತು, ಅಂತಹ ಕೆಲಸಗಳಲ್ಲಿ 10 ಜನ ಆಕೆಯನ್ನು ಫಾಲೋ ಮಾಡಬೇಕು ಅಂದ್ರೆ ಆಕೆಯಲ್ಲಿರೋ ನಾಯಕತ್ವಕ್ಕೆ ನಾವು ಗೌರವ ಕೊಡಬೇಕು. ಅಂತ ಮಗುನ ಹೆಣ್ಣ ನಿಂದನೆಗಳು ಮಾಡ್ತಾರೆ ಅಂದ್ರೆ ಸೋಷಿಯಲ್ ಮೀಡಿಯಾ ಪೀಡೆಗಳೆಷ್ಟಿದೆ ಅಂತ ಇಮ್ಯಾಜಿನ್ ಮಾಡಿ. ನಿಮ್ಗೆ ಎಷ್ಟು ಮಾಡಬೇಕು ಅನ್ಸಿದ್ರೆ ಅಹೋರಾತ್ರನಿಗೆ ಮಾಡಿ, ನಮ್ಮ ಸ್ತ್ರೀ ರಕ್ಷಾದವರಿಗೆ ಮಾಡಿ, ನೀವು ಬೈರಿ ಪರ್ಸನಲ್ ಆಗಿ. ಹೆಣ್ಣ ನಿಂದನೆ ಮಾಡಕ್ ಹೋಗ್ಬಿಡಿ. ಆ ಮಗುನ ಬೈಯುವಂತದ್ದಕ್ಕೆ ನಾವೆಲ್ಲ ಎದ್ದು ನಿಂತ್ಕೋತೀವಷ್ಟೇ. ಒಬ್ಬೊಬ್ಬರನ್ನ ಹುಡುಕಿ ಪೊಲೀಸ್ ಸ್ಟೇಷನ್ ಕೊಡ್ತೀವಷ್ಟೇ.
ಯಾರ್ಯಾರು ಹೆಣ್ಣ ನಿಂದನೆ ಮಾಡಿದಾರೋ ಅವ್ರನ್ನ ಹುಡುಕಿ ಪೊಲೀಸ್ ಸ್ಟೇಷನ್ ಕೊಡ್ತೀವಿ. ಪೊಲೀಸ್ ಕೂಡ ಅವ್ರ ಬಗ್ಗೆ ಕೇಸ್ ಹಾಕದೇ ಇದ್ರೆ ಪೊಲೀಸನ್ ಕೂಡ ಹೆಣ್ಣ ನಿಂದಕ ಅಂತ ಹೇಳಿ ಷಂಡ ಘೋಷಣೆ ಮಾಡಬೇಕಾಗತ್ತಷ್ಟೆ. ಯಾರ್ಯಾರು ಹೆಣ್ಣ ನಿಂದನೆ ಮಾಡ್ತಾರೋ ಅವರೆಲ್ಲ ನಮಗೆ ಸತ್ಯಾಶ್ರಯ ಪುಲಿಕೇಶಿಯ ಕಡೆಯಿಂದ ಮತ್ತು 3500 ವರ್ಷದ ಹಿಂದಿನ ಚಾಣಕ್ಯನ ಕಡೆಯಿಂದ ಷಂಡ ಘೋಷಣೆ ಮಾಡಲಾಗ್ತಾ ಇತ್ತು ನಮ್ಮ ದೇಶದಲ್ಲಿ. ಯಾರು ಹೆಣ್ಣನ್ನ ಶೋಷಿಸ್ತಾರೋ ಅವರು ಷಂಡ ಅಂತ ಅರ್ಥ. ಷಂಡ ಘೋಷಣೆ ಮಾಡ್ತೀವಿ. ಅವ್ರನ್ನ ಸಾಮಾಜಿಕವಾಗಿ ಷಂಡ ಅಂತ ಅನೌನ್ಸ್ ಮಾಡ್ತೀವಿ. ಅವ್ರು ಸಿಕ್ಕಿದ್ರೆ ಮರ್ಯಾದೆಯಿಂದ ಎಳ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಡ್ತೀವಿ. ಆ ಮಗು ಅಳ್ತಾ ಇದ್ರೆ ಹೊಟ್ಟೆ ಚುರ್ ಅಂತ ಇದೆ. ಒಂದು ಹೆಣ್ಣು ಮಗುನ ಅಳಿಸುವಂತ ದರಿದ್ರ ಬಂದಿದೆ. ಅದಕ್ಕೆ ನಮಗೆ ನೀರು ಸಿಗ್ತಾ ಇಲ್ಲ ಬೆಂಗಳೂರಲ್ಲಿ ಇವತ್ತು. ಯಾಕೆಂದ್ರೆ ನಮ್ಗಲ್ಲ ಅಂತ ಸುಮ್ಮನೆ ಆಗ್ತಾ ಇದೀವಿ. ನಮ್ಮ ಹೆಣ್ಣ ರಕ್ಷಕರು, ಸ್ತ್ರೀ ರಕ್ಷಕರು ಸುಮ್ಮನೆ ಕೂರೋದಿಲ್ಲ. ಅದು ನಮ್ಮ ಮನೆಯ ಹೆಣ್ಣುಗಳನ್ನ ನಿಂದಿಸಿದ ಕಿಚ್ಚ ಸುದೀಪನ ಮಗಳೇ ಆದ್ರೂ ಕೂಡ ನಾವು ಆ ಮಗುಗೆ ಅನ್ಯಾಯ ಆಗೋಕ್ ಬಿಡೋದಿಲ್ಲ. ನಮ್ಮ ಮನೆಯ ಹೆಣ್ಣುಗಳಿಗೆ ಅವಮಾನ ಮಾಡಿಸಿದ, ತನ್ನ ಅಭಿಮಾನಿಗಳಿಂದ ಅವಮಾನ ಮಾಡಿಸಿದ ಅವನು ದರ್ಶನ್ ಷಂಡ ಆದ್ರೂ ಕೂಡ ನಾವು ಅವರ ಮನೆಯ ಹೆಣ್ಣುಗಳನ್ನ ರಕ್ಷಣೆ ಮಾಡ್ತೀವಿ. ಇದು ನಮ್ಮ ಸ್ತ್ರೀ ರಕ್ಷಾ ದಳದ ನೀತಿ. ಗುರು ಗೋವಿಂದ ಸಿಂಹ ಯುದ್ಧ ಮಾಡಬೇಕಾದ್ರೆ ಎದುರುಗಡೆಯ ಸಿಪಾಯಿ ದಾಹ ಎಂದಾಗ ಅವನನ್ನ ಜೊತೆ ಯುದ್ಧ ಮಾಡೋದು ಬಿಟ್ಟು ಅವನಿಗೆ ನೀರು ಕುಡಿಸ್ತಾ ಇದ್ರು. ಅಂತಹ ಸಂಸ್ಕಾರ ನಮ್ದು. ಹೆಣ್ಣ ನಿಂದನೆ ಮಾತ್ರ ಮಾಡಕ್ ಹೋಗ್ಬೇಡಿ. ಆ ಮಗು ಅಳ್ತಾ ಇದ್ರೆ ನಮ್ ಕೈಲಿ ನೋಡಕ್ ಆಗ್ತಿಲ್ಲ. ಅದು ತುಂಬಾ ದುಃಖ. ಅವನು ಆ ಮಗುಗೆ ಹೆಣ್ಣ ನಿಂದನೆ ಮಾಡಿದನೋ ಅವ್ರನ್ನೆಲ್ಲ ನಾವು ಪೊಲೀಸ್ಗೆ ಒಪ್ಪಿಸ್ತೀವಿ. ಪೊಲೀಸ್ ಕೇಸ್ ಬುಕ್ ಮಾಡದೇ ಇದ್ರೆ ಪೊಲೀಸ್ ಕೂಡ ತಪ್ಪಿತಸ್ಥರಾಗ್ತಾರೆ. ಹೇಳ್ತಾ ಇದೀನಿ. ಪೊಲೀಸರು ಕೂಡ ತಮ್ಮ ಮನೆಯ ಹೆಣ್ಣುಗಳನ್ನು ಅವಮಾನ ಮಾಡಿದಂಗೆ ಅವ್ರನ್ನ ಟ್ರೀಟ್ ಮಾಡಬೇಕಾಗತ್ತೆ. ಇದಕ್ಕೆ ಲಾ ಇದೆ. ಫಿಮೇಲ್ ಟೀಸಿಂಗ್ ಅಂತ ದೊಡ್ಡ ಕ್ರಿಮಿನಲ್ ಕೇಸ್ ಅದು. ನೀವ್ಯಾಕೆ ಮಾಡ್ತಿಲ್ಲ? ನಾನು ಯಾಕೆ ಆರಕ್ಷಕರ ವಿರುದ್ಧ ಎಲ್ಲ ಮಾತಾಡ್ತಾ ಇದ್ದೀನಿ, ಆರಕ್ಷಕ ಠಾಣೆಯ ವಿರುದ್ಧ ಮಾತಾಡ್ತಿಲ್ಲ? ಆರಕ್ಷಕ ನೀತಿ ಅನ್ನೋದು ಶಿರಸ ಮನಸ ವಚಸ ಶಿರಸಾಷ್ಟಂಗ ಮಾಡುವಂತಹ ಒಂದು ಸರ್ಕಾರ ಅದು. ಅದರಲ್ಲಿ ಕೆಲವು ಆರಕ್ಷಕರು ಜನಾರ್ದನ್, ಮನೋಜು, ಯಾರ ಕಿಚ್ಚ ಸುದೀಪನ ಅಟ್ಯಾಕ್ ಟೈಮಲ್ಲಿ ತುಂಬಾ ಅಪ್ಯಾಕ್ಟೈಡ್ ಪಾಲಿಸಿ ಮಾಡಿ ಡಕಾಯಿತಿ ಮಾಡಿದವ್ರನ್ನ ರಕ್ಷಣೆ ಮಾಡೋದಕ್ಕೆ ಹಲ್ಲೆಗೊಳಗಾದವ್ರನ್ನ ತುಳಿಯೋಕೆ ಟ್ರೈ ಮಾಡಿದ್ರು. ಜನಾರ್ದನ್, ಮನೋಜು, ಹರೀಶ್ ಪಾಂಡೆ ಇಂಥವ್ರನ್ನೆಲ್ಲ ಖಂಡಿಸ್ತೀವಿ ನಾವು. ಆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವಮಾನ. ಇವರು ಏನ್ ಆ ಮಗು ಅಳೋದ್ ನೋಡ್ಕೊಂಡ್ರೆ ಸುಮ್ಮನೆ ಇದ್ದೀರಾ? ಅವನೊಬ್ಬ ಸಂಜಯ್ ಯತೀಶ್ ಅನ್ನೋನು ಕುಡ್ಕೊಂಡು ಡ್ರಂಕ್ ಅಂಡ್ ಡ್ರೈವ್ ಮಾಡ್ಕೊಂಡು ಓಪನ್ ಫೇಸ್ಬುಕ್ ಅಲ್ಲಿ ಹೋಗ್ತಾ ಇದ್ರು. ಹಿಡಿಯೋಕ್ ಆಗದೆ ಇರೋದನ್ನ ಹೇಳಿ ಅನ್ಬೇಕಾ? ಏನನ್ಬೇಕು ಟ್ರಾಫಿಕ್ ಪೊಲೀಸ್ಗೆ? ಓಪನ್ ಫೇಸ್ಬುಕ್ ಅಲ್ಲಿ ವಿಡಿಯೋಗಳ ಹಿಡಿದು ಅವ್ರಿಗೆ ಹಾಕಿದ್ರು, ಕೇರ್ ಮಾಡ್ತಿಲ್ಲ. ಪೊಲೀಸ್ ಸ್ಟೇಷನ್ಗಳಲ್ಲಿ ದೇವಸ್ಥಾನಗಳನ್ನು ಮಾಡಿಕೊಂಡು ದೇವರನ್ನ ನಮಗೆ ಇನ್ಕಮ್ ಬೆಳೆಸುವಂತ ನೋಡುವಂತಹ ಪರಿಸ್ಥಿತಿ ಬಂದಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಏರಿಯಾದಲ್ಲಿ ಕೇಸುಗಳು ಜಾಸ್ತಿ ಇದೆಯೋ ಅಲ್ಲಿ ನಮ್ಮನ್ನ ಟ್ರಾನ್ಸ್ಫರ್ ಮಾಡಿ ಅಂತ ಕೇಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಇನ್ಕಮ್ಗೋಸ್ಕರ ಪೊಲೀಸ್ ಸ್ಟೇಷನ್ ಅಲ್ಲಿ ಇರೋದು ಇನ್ಕಮ್ ಆಗೋಸ್ಕರನ, ಪೊಲೀಸ್ ಕೆಲಸ ಮಾಡೋದು ಸಂಬಳಕ್ಕೋಸ್ಕರನ? ತಿಳ್ಕೊಳ್ಳಿ. ಕೆಚ್ಚದೆಯ ಕನ್ನಡತಿ ಅನು ನಮ್ಮ ಕರ್ನಾಟಕದ ರತ್ನ ಅಹೋರಾತ್ರನ ಪ್ರಕಾರ. ಆ ಮಗು ಅದೆಷ್ಟು ಶಾಲೆಗಳಿಗೆ ಬಣ್ಣ ಬೆಳೆದಿದೆಯೋ ನಾವು. ಆ ಮಗು ತೃಣ ಮಾತ್ರ. ಆ ಮಗು ಮುಂದೆ ಈ ಅಹೋರಾತ್ರ. ದಯವಿಟ್ಟು ಇವತ್ತು ಮನೆಯಲ್ಲೂ ಕರ್ನಾಟಕದಲ್ಲಿ ಹೆಣ್ಣ ರಕ್ಷಕರನ್ನ ನಾವು ಆಹ್ವಾನ ಮಾಡ್ತಾ ಇದೀವಿ. ನಿಮ್ಮ ಗುರಿ ಏನು? ಹೆಣ್ಣ ನಿಂದನೆ ಮಾಡುವವರನ್ನ ಷಂಡ ಘೋಷಣೆ ಮಾಡೋದು, ಮತ್ತೆ ಯಾವುದೇ ಶಾರೀರಿಕವಾದ ಅಟ್ಯಾಕ್ ಮಾಡಬಾರ್ದು. ಅವರನ್ನ ಹಿಡಿದು ಪೊಲೀಸ್ ಸ್ಟೇಷನ್ವರೆಗೂ ಕರ್ಕೊಂಡೋಗೋದು. ಪೊಲೀಸ್ ಬಿಟ್ರೆ ಅವ್ರನ್ನ, ತಪ್ಪು ಮಾಡಿದವ್ರನ್ನ ಪೊಲೀಸ್ ಬಿಟ್ರೆ ಆ ಪೊಲೀಸ್ ಸ್ಟೇಷನ್ ನಂಬರ್ನ ಅನೌನ್ಸ್ ಮಾಡಿ ಯಾಕೆ ಬಿಟ್ರು ಅಂತ ಅವರು ಅದಕ್ಕೆ ಉತ್ತರ ಹೇಳಬೇಕಾಗಿದೆ. ಎಂತ ಟಾರ್ಚರ್ ಕೊಟ್ಬಿಟ್ರು ನಮಗೆ. ಅನು ಅನ್ನೋ ಹುಡುಗಿ ಬಾಯ್ ಬಿಟ್ಟು ಹೇಳ್ತಾ ಇದೆ, ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಆ ಮಗು ಏನಾದರೂ ಮಾನಸಿಕವಾಗಿ ಅಸ್ವಸ್ಥೆ ಆಗ್ಬಿಟ್ರೆ ನಾವು ಸುಮ್ಮನೆ ಇರೋದಿಲ್ಲ. ಹೇಳ್ತಾ ಇದೀನಿ, ನಮಗೆ ತಡ್ಕೊಳ್ಳೋ ಶಕ್ತಿ ಇದೆ. ನೀವು ಮಾಡಿರೋ ಒಂದೊಂದು ಹೆಣ್ಣ ನಿಂದನೆಯಿಂದ ತಲೆ ಎತ್ಕೊಂಡು ಓಡಾಡಕ್ ಆಗದಿದ್ರು ನಾವು ದೇವ ಕಾರ್ಯ ಮನೆ ಗುಡಿಸುವಾಗ ನಮ್ಮೈಗೂ ಕಸ ಆಗತ್ತೆ ಅಂತ ತಿಳ್ಕೊಂಡು ನಾವೆಲ್ಲ ಹೆಣ್ಣ ರಕ್ಷಕರು ಬದುಕ್ತಾ ಇದ್ದೀವಿ.
ಇವತ್ತಲ್ಲ ನಾಳೆ ಕರ್ನಾಟಕ ಸ್ವಚ್ಛ ಆಗತ್ತೆ ಅಂತ. ನಮ್ಮ ಗುರಿ ಭಾರತದಲ್ಲಿ ಕರ್ನಾಟಕ ಮಾದರಿ ಆಗಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಅಮ್ಮ ಅಕ್ಕ ಇರಬಾರ್ದಷ್ಟೇ. ಪೊಲೀಸ್ ಡಿಪಾರ್ಟ್ಮೆಂಟ್ ಚಾಲೆಂಜ್ ತಗೊಳ್ಳಿ, ನಿಮ್ಮ ಕಾಲಕ್ಕೆ ಬಿದ್ದು ಬಿಡ್ತೀವಿ ನಾವೆಲ್ಲ. ಆವತ್ತು ನೀವು ಯಾವತ್ತು ಮಡಿವಾಳದಲ್ಲಿ ಯಾವತ್ತು ನೀವು ಪ್ರತಿಜ್ಞೆ ಮಾಡಿದ್ರೋ ನಾವು ಹೆಣ್ಣು ನಿಂದನೆ ಮಾಡಲ್ಲ ಅಂತ ನಾವೆಲ್ಲ ಅವ್ರ ಕಾಲಕ್ಕೆ ಬಿದ್ದಿದ್ದೀವಿ. ನಾವು ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ ನಿಮಗೆ. ಪೊಲೀಸ್ ಚಾಲೆಂಜ್ ತಗೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಅವನು ಸೀರಿಯಸ್ ದೊಡ್ಡ ಸೆಲೆಬ್ರಿಟಿ ಆಗಿರ್ಲಿ, ನನ್ನ ಮಗನೇ ಅಂದ್ರು ಹೆಣ್ಣ ನಿಂದನೆ ಅಮ್ಮನ ಕನ್ಸ್ ಅಥವಾ ಸೂಳೆ ಅಂತ ಅನ್ನಲ್ಲ ಅವನು. ಅವತ್ತು ದರ್ಶನ್ ಎಂಟೈರ್ ಪ್ರೆಸ್ ಮೀಡಿಯಾದವರು ಸೂಳೆಗೆ ಹುಟ್ಟಿದ ಸೂಳೆ ಮಕ್ಕಳು ಅಂತ ಹೇಳ್ದ. ಅವನನ್ನ ನಾವು ಷಂಡ ಘೋಷಣೆ ಮಾಡಿದ್ರು ಒಬ್ಬ ಪ್ರೆಸ್ ಅವರಿಗೂ ಧೈರ್ಯ ಬರಲಿಲ್ಲ ಅವ್ರ ವಿರುದ್ಧ ಮಾತಾಡೋದಕ್ಕೆ. ಅದಕ್ಕೆ ಎಷ್ಟು ಹೆಣ್ಣ ನಿಂದನೆಗಳು ದಾಖಲೆ ತೋರಿಸ್ತೀನಿ ಬನ್ನಿ. ಇವೆಲ್ಲ ನಾವು ಯಾವತ್ತೂ ಸೋಷಿಯಲ್ ಮೀಡಿಯಾದಲ್ಲಿ ಅಳುವಂತೆ ಆಗಿಲ್ಲ. ಆದರೆ ಆ ಹೆಣ್ಣು ಮಗು ಇವತ್ತು ಅಳ್ತಾ ಇದೆ ಅಂದ್ರೆ ಇದು ಕರ್ನಾಟಕಕ್ಕೆ ಅವಮಾನ. ಅಷ್ಟು ಶಾಲೆಗಳಿಗೆ ಬಣ್ಣ ಬಳೆದ ಆ ಮಗು ಅಳ್ತಾ ಇದ್ರೆ ನನಗೆ ಹೊಟ್ಟೆ ಚುರ್ರ್ ಅಂತ ಇದೆ. ಏನಕ್ಕಾದ್ರೂ ಬದುಕಿರ್ಬೇಕು ಒಂದು ಮಗು, ಒಳ್ಳೇದು ಬಯಸೋ ಮಗು. ಅದು ರೋಡಲ್ಲಿ ನಿಂತ್ಕೊಂಡು ಸಿಗರೇಟ್ ಸೆತ್ತಾ ಇಲ್ಲ ಆ ಮಗು, ಬಾರಲ್ಲಿ ಕೂತ್ಕೊಂಡು ಕುಡಿತಾ ಇಲ್ಲ ಆ ಮಗು. ಅದು ನನ್ನ ಮಗಳೇ ದುಃಖ ಪಟ್ಟಂಗ ಆಗ್ತಾ ಇದೆ ನನಗೆ. ಆ ಮಗು ನಾನು ಯಾವತ್ತು ನೋಡಿಲ್ಲ, ಮಾತಾಡಕ್ಕೂ ಟ್ರೈ ಮಾಡಿಲ್ಲ. ದೂರದಿಂದ ನಾವೆಲ್ಲ ನೋಡ್ತಾ ಇದೀವಿ ಆ ಮಗು ಗುಣನ. ಅಂತ ಮಗು ಮಿನಿಸ್ಟರ್ ಆಗಬೇಕು. ಅಂತ ಮಗು ನೀವು ಧೈರ್ಯ ಇದ್ರೆ ಓಟ್ ಹಾಕಿ ಗೆಲ್ಸಿ. ಹೆಣ್ಣನಿಂದನೆ ಮಾಡಿದವ್ರನ್ನ ಮಾತ್ರ ಇವತ್ತು ಆ ಮಗು ಹತ್ತಿದೆ, ನಾವು ಸುಮ್ಮನೆ ಬಿಡಲ್ಲ. ನಾವು ಜೈಲಿಗೆ ಹೋದ್ರೂ ಪರವಾಗಿಲ್ಲ. ಯಾರು ಆ ಮಗುನ ಹೆಣ್ಣನಿಂದನೆ ಮಾಡಿದಾರೋ ಅವರು ಪಬ್ಲಿಕ್ ಅಲ್ಲಿ ಪೊಲೀಸ್ ಕರ್ಕೊಂಡೋಗ್ಬೇಕು. ಅವ್ರ ಜೀವನದಲ್ಲಿ ತನ್ನ ಮನೆಯ ಹೆಣ್ಣು ಮಕ್ಕಳನ್ನ ನೋಯಿಸಬಾರ್ದು. ಆ ಲೆವೆಲ್ ಅಲ್ಲಿ ಅವ್ರಿಗೆ ಪಾಠ ಆಗ್ಬೇಕು. ಅವ್ರಿಗೆ ರಿಕವರಿ ಜೈಲಿಗೆ ಹಾಕ್ಬೇಕು. ಇದು ಮಿನಿಸ್ಟರ್ಗಳಲ್ಲಿ ತಾಕತ್ತಿದ್ರೆ, ದಮ್ಮಿದ್ರೆ, ಮಿನಿಸ್ಟರ್ಗಳಲ್ಲಿ ಒಂದು ಹೆಣ್ಣ ನಿಂದನೆ ಮಾಡೋದಿಲ್ಲ, ಹೆಣ್ಣು ಅನ್ನೋ ಗೌರವ ಇದ್ರೆ ಈ ಇಮ್ಮಿಡಿಯೇಟ್ ಆಕ್ಷನ್ ಆಗಬೇಕು ಕರ್ನಾಟಕದಲ್ಲಿ. ಇಟ್ಸ್ ಅ ಬಿಗ್ಗೆಸ್ಟ್ ಕ್ರೈಮ್. ಕೆಚ್ಚದೆಯ ಕನ್ನಡತಿ ಅನು ಅಳ್ತಾ ಇದ್ದಾಳೆ ಅಂದ್ರೆ ಅದು ನಮ್ಮ ಕರ್ನಾಟಕಕ್ಕೆ ಅವಮಾನ. ಕನ್ನಡಿಗರೆಲ್ಲ ಏನು ನಾವು ಕನ್ನಡದ ಹೋರಾಟಗಾರರು ಬೋರ್ಡ್ ತೆಗ್ಸೋದಾ? ಕನ್ನಡ ಹಾಡಿಲ್ಲ ಅಂದ್ರೆ ತೆಗ್ಸೋದು ಅದೊಂದೇ ನೆನ್ರೋ? ಕೆಚ್ಚದೆಯ ಕನ್ನಡತಿ ಅಳ್ತಾ ಇದೆ ಅಂದ್ರೆ ನೀವೆಲ್ಲ ಏನ್ರ ಮಾಡ್ತಾ ಇದೀರಿ? ನಗಬೇಕಾ ನೋಡಿ ದೂರದಿಂದ? ಲೆಟ್ ಅಸ್ ಟೇಕ್ ದಿಸ್ ಆಸ್ ವೆರಿ ಸೀರಿಯಸ್ ಪ್ಲೀಸ್. ಆ ಮಗು ಸಮಾಧಾನ ಆಗ್ಬೇಕು ಇವಾಗ. ಧನ್ಯವಾದ. ಅಹೋರಾತ್ರ.